ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಬಂದ್ಬಿಟ್ಟು ರೆಡಿಮೇಡ್ ಟಾಪ್ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಯಾಕಂತಂದರೆ ಆಲ್ಮೋಸ್ಟ್ ಇವಾಗ ಎಲ್ಲ ಸ್ಟಿಚಸ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಡ್ರೆಸ್ಗಳೆಲ್ಲ ಸ್ಟಿಚಸ್ ಮಾಡೋದು ಕಮ್ಮಿ ಆಗಿದೆ. ರೆಡಿಮೇಡ್ ಟಾಪ್ಗಳೇ ಜಾಸ್ತಿ ತೊಗೊಂಡು ಅದನ್ನು ಕರೆಕ್ಟಾಗಿ ಫಿಟ್ಟಿಂಗ್ ಇರಲ್ಲ, ಅದಕ್ಕೋಸ್ಕರ ಫಿಟ್ಟಿಂಗ್ ಮಾಡಿಸ್ಲೇಬೇಕಾಗುತ್ತೆ. ಆವಾಗ ನಮ್ಮ ಹತ್ರ ಕಸ್ಟಮರ್ ಬಂದಾಗ ನಾವು ಹೇಗೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ಬನ್ನಿ. ಇವಾಗ ಇದು ನಾವು ಮಾಡಬೇಕಾಗಿರೋದು, ಈ ಟಾಪ್ ಫಿಟ್ಟಿಂಗ್ ಮಾಡಬೇಕಾಗಿರೋದು. ನಮಗೆ ಬಾಡಿ ಮೆಜರ್ಮೆಂಟ್ ಇಲ್ಲ ಇಲ್ಲಿ. ಟಾಪ್ ಫಿಟ್ಟಿಂಗಿಗೆ ಈ ಟಾಪ್ನ ಕೊಟ್ಟಿದ್ದಾರೆ ನೋಡಿ. ಇದನ್ನು ನಾವು ನೋಡಿಕೊಂಡು ಆ ಟಾಪ್ ಫಿಟ್ಟಿಂಗ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಈ ಟಾಪ್ನ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ನಾನು ಟಾಪ್ನ ಉಲ್ಟಾ ಮಾಡಿಕೊಂಡು ಹೇಗೆ ಮೆಜರ್ಮೆಂಟ್ ತಗೊಳ್ಳೋದಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾವು ನೋಡಬೇಕಾಗಿರೋದು ಸ್ಲೀವ್ಸ್. ಸ್ಲೀವು ಈ ಥರ ನೋಡ್ಕೊಳ್ಳಿ, ಎಷ್ಟಿದೆ ಅಂತ ಇದ್ರಲ್ಲಿ ನೋಡ್ಕೊಳ್ಳಿ. ಇದ್ರಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, 4.25 ಐತೆ. 4.25 ಅಂದರೆ ರೌಂಡ್ ಬಂದ್ಬಿಟ್ಟು ನಮಗೆ 9 ಬರುತ್ತೆ. 4.25 ಫಸ್ಟು ಈ ಪಾರ್ಟ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಮ್ಸ್. ಆರ್ಮ್ಸ್ನ ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ನೋಡಿ. ಈ ಥರ ಟೇಪ್ ಇಟ್ಕೊಂಡು ಇಲ್ಲಿಗೆ ನಮಗೆ ರೆಡಿ ಬಂದ್ಬಿಟ್ಟು 6.5 ಇದೆ. 13 ಆರ್ಮೋಲ್ ಇರೋದು ನಮಗೆ ಅರ್ಧ ಭಾಗ ಮಾಡಿದಾಗ 6.5 ಬರುತ್ತೆ ನೋಡಿ. ಬೇಕಾದರೆ ಬರ್ಕೊಳ್ಳಿ, ಒಂದು ಕಡೆ ಸೈಡ್ಗೆ ಬರ್ಕೊಂಡ್ಬಿಟ್ಟು ನೆಕ್ಸ್ಟು ನೀವು ಈ ಥರ ಮಾಡಿ. ಎರಡು ಸ್ಟೆಪ್ ಆಯಿತು ಫ್ರೆಂಡ್ಸ್. ಮೂರನೇ ಸ್ಟೆಪ್ ಬಂದ್ಬಿಟ್ಟು ಚೆಸ್ಟ್ ಹತ್ರ, ಈ ಥರ ಬ್ರೆಸ್ಟ್ ಹತ್ರ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈ ಥರ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ 16 ಇದೆ ಫ್ರೆಂಡ್ಸ್. ಇದರಲ್ಲಿ 16 ಇದೆ. ನೀವು ಅದೇ ಥರ ಆ ಟಾಪಿಗೂ ಸೇಮ್ ಮಾಡಬೇಕು. ಚೆಸ್ಟ್ ಹತ್ರ ಬಂದ್ಬಿಟ್ಟು ನಮಗೆ 16 ಇದೆ. ಮತ್ತು ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಸೊಂಟದ ಹತ್ರ, ಇಲ್ಲಿ ಮಿಡ್ಲಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ 14. ರೆಡಿ ಬಂದ್ಬಿಟ್ಟು ನಮಗೆ 14 ಎರಡು ಭಾಗ ಮಾಡಿದಾಗ 28 ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ನಾವು 14ಗೆ ಸ್ಟಿಚಸ್ ಹಾಕೋಬೇಕು. ರೆಡಿ ಇಷ್ಟೇ ಫ್ರೆಂಡ್ಸ್. ರೆಡಿ ಟಾಪ್ ಫಿಟ್ಟಿಂಗ್ ಮಾಡೋ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನೀವು ಆ ಟಾಪ್ನ ಸ್ಟಿಚ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ. ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡ್ಬಿಟ್ಟು ಉಲ್ಟಾ ಮಾಡಿದ್ಮೇಲೆ ನಾವು ಒಂದ್ಸಲ ಮಾಡ್ಕೊಳ್ಳಿ ಈ ಥರ. ನೀಟಾಗಿ ಮಾಡಿಕೊಂಡು ಮೆಜರ್ಮೆಂಟ್ ನೋಡ್ಕೊಳ್ಳಿ ಎಷ್ಟಿತ್ತು ಫ್ರೆಂಡ್ಸ್. ಅದರಲ್ಲಿ ಸ್ಲೀವ್ ಬಂದ್ಬಿಟ್ಟು 4.5. ನಾವು ಸೇಮ್ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ಆರ್ಮ್ಸ್ ಹತ್ರ 6.5 ಇತ್ತು ಫ್ರೆಂಡ್ಸ್. ಅದರಲ್ಲಿ ಇಲ್ಲೂ ಕೂಡ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಥರ್ಡ್ ಬಂದ್ಬಿಟ್ಟು ಅಪ್ಪರ್ ಪಾರ್ಟ್ಸ್ ಸ್ಟೆಪ್ 3 ಚೆಸ್ಟ್ ಹತ್ರ, ಇಲ್ಲಿ ಬಂದ್ಬಿಟ್ಟು ನಮಗೆ 16 ಇತ್ತು ಫ್ರೆಂಡ್ಸ್. 16ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಿಡ್ಲಲ್ಲಿ ಬಂದ್ಬಿಟ್ಟು 14, ಈ ಥರ 14ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಫ್ರೆಂಡ್ಸ್. ಅಷ್ಟೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ, ಯಾಕಂತಂದರೆ ಹೋಗುತ್ತೆ ಸ್ಟಿಚಸ್, ಅದಕ್ಕೋಸ್ಕರ. ನಿಧಾನಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಮಾರ್ಕ್ ಹತ್ರನೇ ಬರಲಿ ಫ್ರೆಂಡ್ಸ್ ಸ್ಟಿಚ್ಚು. ನೋಡಿ ಫ್ರೆಂಡ್ಸ್, ನಿಧಾನಕ್ಕೆ ನಾವು ಬಟ್ಟೆನ ಹೀಗೆ ನೀಟಾಗಿ ಮಾಡಿಕೊಂಡು ಈ ಥರ ಸ್ಟಿಚ್ ಬರಲಿ ಫ್ರೆಂಡ್ಸ್. ಸೇಮ್ ಮಾರ್ಕ್ ಮೇಲೇನೆ ಬರಲಿ. ಇಲ್ಲಿ ಓಪನ್ ಇದೆ ಫ್ರೆಂಡ್ಸ್. ನಾವು ಈ ಕಡೆ ಇಲ್ಲಿಗೆ ಬಂದ್ಬಿಟ್ಟು ಸ್ಟಾಪ್ ಮಾಡಿ. ಇಲ್ಲೂ ಕೂಡ ಅಷ್ಟೇ ಎಡ್ಜಲ್ಲಿ ಒಂದ್ಸಲ ರಫ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇನ್ನೊಂದು ಸ್ಟಿಚ್ ಎಕ್ಸ್ಟ್ರಾ ಹಾಕೊಳ್ಳಿ, ಯಾಕಂತಂದ್ರೆ ಎಕ್ಸ್ಟ್ರಾ ಸ್ಟಿಚ್ ಇರಬೇಕು, ಒಂದೇ ಸ್ಟಿಚ್ ಬೇಡ.
ಹೊಸೊಬ್ರಿಗೆ ಕಲಿಯೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾಕಂತಂದ್ರೆ ಹೊಸದಾಗಿ ಯಾರ್ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಟಾಪ್ ಫಿಟ್ಟಿಂಗ್ ಹೇಗ್ ಮಾಡೋದು ಅಂತ ತಲೆನೋವಾಗಿರುತ್ತೆ. ಯಾಕಂದ್ರೆ ಜಾಸ್ತಿ ಆಲ್ಟ್ರೇಷನ್ ಟಾಪ್ಗಳು ಬರುತ್ತೆ ಫಿಟ್ಟಿಂಗ್ಗೋಸ್ಕರ. ಆವಾಗ ನಾವು ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೇಮ್ ಇದೇ ತರ ಈ ಕಡೆನೂ ಫ್ರೆಂಡ್ಸ್, ಎರಡು ಕಡೆ ಎರಡು ಈ ಕಡೆನೂ ಸೇಮ್ ಇದೇ ತರ ಮಾರ್ಕ್ ಮಾಡ್ಕೊಳ್ಳಿ 4.5. ಇಲ್ಲೂ ಕೂಡ ಸೇಮ್ ಅದೇ ತರ, ಆ ಕಡೆ ಯಾವ ತರ ಮಾಡ್ಕೊಂಡಿದ್ವಿ ಈ ಕಡೆನೂ ಅದೇ ತರ ಸೇಮ್ ಫಾಲೋ ಮಾಡಿ ಈ ತರ. ಇದು ಕೂಡ ಅಷ್ಟೇ ಫ್ರೆಂಡ್ಸ್, ನಾವಿಲ್ಲಿ ಸ್ಟಿಚ್ ಇದೆ, ಇಲ್ಲಿಂದ ನಾವು 6 ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮಿಡಲ್ ಪಾರ್ಟ್ಸ್ ಬಂದ್ಬಿಟ್ಟು ಸೇಮ್ ಇಲ್ಲಿಂದ ಈ ಸ್ಟಿಚ್ ಹಾಕಿದ್ವಲ್ಲ ಈ ಕಡೆ ಅಲ್ಲಿಂದ 14ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ನೋಡಿ ಈ ಕಡೆನೂ ಸೇಮ್ ಅದೇ ತರ ಸ್ಟಿಚ್ ಹಾಕೊಂಡು ಬಟ್ಟೆನ ನೀಟಾಗಿ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೀಗೆ ನಿಧಾನಕ್ಕೆ ಬಟ್ಟೆನ ಸುಕ್ಕು ಬರದ ಹಾಗೆ ನೀಟಾಗಿ ಸ್ಟಿಚ್ ಅನ್ನು ಹಾಕೊಂಡು ಬನ್ನಿ. ಸೇಮ್ ಅದನ್ನು ಕೂಡ ಲಾಸ್ಟ್ ಅಲ್ಲಿ ಒಂದು ರಫ್ ಹೊಡೀರಿ ಫ್ರೆಂಡ್ಸ್, ಯಾಕಂದ್ರೆ ಬಿಚ್ಚೋಗುತ್ತೆ. ಸೇಮ್ ಈ ಕಡೆ 2 ಸ್ಟಿಚ್ ಹಾಕೊಳ್ಳಿ ಫ್ರೆಂಡ್ಸ್. ಇದೇ ತರ ಇಷ್ಟೇ ಫ್ರೆಂಡ್ಸ್, ಟಾಪ್ ಫಿಟ್ಟಿಂಗ್ ಮಾಡೋದು ಇಷ್ಟು ಈಸಿಯಾಗಿ. ಇಷ್ಟೇ ಫ್ರೆಂಡ್ಸ್, ಟಾಪ್ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ತರ ಸೇಮ್ ಈ ತರನೇ ಎಷ್ಟು ಈಸಿಯಾಗಿ ಟಾಪ್ ಫಿಟ್ಟಿಂಗ್ ಮಾಡ್ಬೋದು. ಯಾರೆಲ್ಲ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ, ಟಾಪ್ ಫಿಟ್ಟಿಂಗ್ ನಿಮ್ಗೆ ಬಂದಾಗ ಈ ತರ ಮಾಡ್ಕೊಳ್ಳಿ, ಫಾಲೋ ಮಾಡಿ ಈ ಟಿಪ್ಸ್ನ, ನಿಮ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಹೊಸದಾಗಿ ಕಲಿಯೋರಿಗೆ ಈ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಹೊಸದಾಗಿ ಯಾರ್ಯಾರೆಲ್ಲ ಕಲಿತಾ ಇದ್ರೆ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವು ಬೇಗ ನೋಡ್ಬೋದು. ಹೊಸದಾಗಿ ಕಲಿಯೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.